ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಿಸೆಂಬರ್ 15ರಂದು ಸುವರ್ಣಸೌಧ ಚಲೋ. ಜನಧ್ವನಿಯನ್ನು ಶಾಸಕಾಂಗಕ್ಕೆ ತಲುಪಿಸುವ ಬೃಹತ್ ಹೋರಾಟದ ಭಾಗವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷವು ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ 3 ಇದರ ಪ್ರತಿಭಟನಾ ಸಭೆ ರಾಮದುರ್ಗ ಪಟ್ಟಣದ ಕಾರ್ ಸ್ಟ್ಯಾಂಡ್ ಹತ್ತಿರ ನಡೆಯಿತು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು, ಜನರ ಸಂವಿಧಾನಾತ್ಮಕ ಅಸ್ತಿತ್ವ ಮತ್ತು ಭದ್ರತೆಗೆ ಧಕ್ಕೆ ತರಬಲ್ಲ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಸರ್ಕಾರ ರಾಜ್ಯದಲ್ಲಿ ಜಾರಿಗೆ ತರುವುದಿಲ್ಲವೆಂದು ವಿಧಾನಸಭೆಯಲ್ಲಿ ನಿರ್ಣಯ ಕೈಗೊಳ್ಳಬೇಕು. ಮುಂದುವರಿದು ಮಾತನಾಡಿದ ರೈತ ವಿರೋಧಿ ಜಾನುವಾರು ಪ್ರತಿಬಂಧಕ ಕಾಯ್ದೆಯು ರೈತರ ಜೀವನೋಪಾಯಕ್ಕೆ ದೊಡ್ಡ ಹೊಡೆತ ನೀಡಿದೆ. ರಾಜ್ಯ ಸರ್ಕಾರ ರೈತನಿಗೆ ತನ್ನ ಜಾನುವಾರು ಮಾರಾಟ ಮಾಡುವ ಹಕ್ಕನ್ನು ಪುನಃ ಸ್ಥಾಪಿಸಬೇಕು ಎಂದು ಹೇಳಿದರು. ಮುಖ್ಯ ಅತಿಥಿ ಮಾತನಾಡಿ, ರಾಜ್ಯ ಕಾರ್ಯದರ್ಶಿ ಅಂಗಡಿ ಚಂದ್ರು, ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೊಂಡಿದ್ದರೂ ಒಳ ಮೀಸಲಾತಿ ಕುರಿತ ಗೊಂದಲ, ಅಸಮತೆ ಮತ್ತು ತಾರತಮ್ಯದ ಕೂಗು ನಿವಾರಣೆ ಆಗಿಲ್ಲ. ಒಳ ಮೀಸಲಾತಿಗೆ ಸಂಬಂಧಪಟ್ಟ ಎಲ್ಲಾ ಜಾತಿ ವರ್ಗಗಳನ್ನು ಸಭೆ ಕರೆದು ಈಗಿರುವ ಗೊಂದಲಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ಹಿಂದಿನ ಬಿಜೆಪಿ ಸರ್ಕಾರ ಮುಸ್ಲಿಂ 2B ಮೀಸಲಾತಿ ಕಿತ್ತುಕೊಂಡು ಮುಸ್ಲಿಮರಿಗೆ ಮೋಸ ಮಾಡಿದೆ. ಕಾಂಗ್ರೆಸ್ ಸರ್ಕಾರವೂ ಕೂಡ ಕೇವಲ ಆಶ್ವಾಸನೆ ನೀಡುತ್ತಾ ಕಾಲ ಕಳೆಯುತ್ತಿದೆ. ಸರ್ಕಾರ ತ್ವರಿತವಾಗಿ 2B ಮೀಸಲಾತಿಯನ್ನು ಮರುಸ್ಥಾಪಿಸಿ 8% ಏರಿಸಬೇಕೆಂದು ಹೇಳಿದರು. ಸಮಾರೋಪ ಭಾಷಣ ಮಾಡಿದ ಜಿಲ್ಲಾಧ್ಯಕ್ಷ ಮುಜಾ ಮುಲ್ಲಾನಿ, ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವ ಅಂಬೇಡ್ಕರ್ ಜಾಥಾ 3 ಜನರ, ರೈತರ, ಯುವ ಸಮುದಾಯದ ಹಲವು ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಡಿಸೆಂಬರ್ 15ರಂದು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಜನಾಗ್ರಹ ಸಭೆಯಲ್ಲಿ ನಾಡಿನ ಜನರ ಪರವಾಗಿ ಹಕ್ಕೊತ್ತಾಯ ಮಂಡಿಸಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಬೂಬಕರ್ ಖಾದ್ರಿ, ಕಾರ್ಯದರ್ಶಿ ಮುಜಫರ್ ಬಾಗವಾನ್, ಜಿಲ್ಲಾ ಸಮಿತಿ ಸದಸ್ಯ ಇಮ್ರಾನ್ ಅತ್ತಾರ್ ಉಪಸ್ಥಿತರಿದ್ದರು. ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾವನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಕಳೆದ 3ನೇ ಬಾರಿಗೆ ನಾವು ಮಾಡ್ತಾ ಇದ್ದೇವೆ. ವಿವಿಧ ಬೇಡಿಕೆಗಳನ್ನ ಇಟ್ಟುಕೊಂಡಿದ್ದೇವೆ. ಪ್ರಮುಖವಾಗಿ 2B ಮೀಸಲಾತಿ, ಮುಸಲ್ಮಾನರ 2B ಮೀಸಲಾತಿ ಏನಿದೆ ಬಿಜೆಪಿ ಸರ್ಕಾರ ಕಸಿದುಕೊಂಡಿತ್ತು, ಅಧಿಕಾರಕ್ಕೆ ಬಂದಾಗಲೇ ನಾವು ಮರುಸ್ಥಾಪಿಸುತ್ತೇವೆ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯರವರೇ ಹೇಳಿಕೊಂಡಿದ್ದರು. ಆದರೆ ಅವರು ಆ ಮತ್ತಿಗೆ ಇದುವರೆಗೆ ಬದ್ಧರಾಗಲಿಲ್ಲ. ಆ ವಂಚನೆತನವನ್ನು ಬದಿಗಿಟ್ಟು ಇನ್ನಾದರೂ ಈ ಸಮುದಾಯದೊಂದಿಗೆ ಋಣವನ್ನು ತೀರಿಸಲಿಕ್ಕೆ ಸಿದ್ದರಾಮಯ್ಯರವರು ತೊಡಗಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಇನ್ನೊಂದು ಬೇಡಿಕೆ ಏನಂತ ಹೇಳಿದರೆ, ಒಳ ಮೀಸಲಾತಿ ಈಗಾಗಲೇ ಘೋಷಣೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಗೊಂದಲಗಳಿವೆ. ದಲಿತ ಹೋರಾಟಗಾರರು ಬಹಳಷ್ಟು ಬಾರಿ ಬೇಡಿಕೆ ಇಟ್ಟರೂ ಕೂಡ ಆ ಗೊಂದಲವನ್ನು ನಿವಾರಣೆ ಮಾಡ್ತಾ ಇಲ್ಲ, ಬಗೆಹರಿಸ್ತಾ ಇಲ್ಲ. ಹಾಗಾಗಿ ಆ ಗೊಂದಲವನ್ನು ನಿವಾರಿಸಿಕೊಂಡು ಅವರಿಗೆ ಒಳ ಮೀಸಲಾತಿಯನ್ನು ಉಪಯೋಗಿಸುವ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕೆಂದು ನಾವು ಕೇಳ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ರೈತ ವಿರೋಧಿಯಾದಂಥ ಜಾನುವಾರು ಪ್ರತಿಬಂಧಕ ಕಾಯ್ದೆ ಏನು ಆ್ಯಂಟಿ ಕೌನ್ಸಿಲೇಟರ್ ಬಿಲ್ ಏನಿದೆ ಇದನ್ನು ರದ್ದುಪಡಿಸಬೇಕು. ಇದು ಬಿಜೆಪಿ ಪಾಲರೈಸೇಷನ್ಗೆ ಬೇಕಾಗಿ ಮಾಡಿದಂಥ ಒಂದು ಅವರ ಕೋಮು ಮನಸ್ಥಿತಿಯಿಂದಾಗಿ ಬಂದಂಥ ಒಂದು ಅಜೆಂಡಾದ ಭಾಗವಾದಂಥ ಒಂದು ಬಿಲ್ಲು ಕಾಯ್ದೆ ಇದು. ಈ ಕಾಯ್ದೆ ಖಂಡಿತವಾಗಿಯೂ ಕೂಡ ಸಂವಿಧಾನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಯಾರು ತಿನ್ನುವ ಹಕ್ಕಿಗಾಗಲಿ ಅಥವಾ ರೈತರ ಹೊಟ್ಟೆಗೆ ಕಲ್ಲು ಹಾಕುವಂಥ ಮಸೂದೆಗಳನ್ನು ಸಂವಿಧಾನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ರೈತ ವಿರೋಧಿಯಾದಂಥ ಜಾನುವಾರು ಪ್ರತಿಬಂಧಕ ಕಾಯ್ದೆ ಏನಿದೆ ಇದನ್ನು ಸರ್ಕಾರ ಹಿಂಪಡೆಯಬೇಕು. ಅದೇ ರೀತಿಯಲ್ಲಿ ಈಗಾಗಲೇ ಹಲವಾರು ಹುದ್ದೆಗಳು ಬಾಕಿ ಬಿದ್ದಿದೆ, ಭರ್ತಿ ಆಗಲಿಲ್ಲ. ಇನ್ನು ಸಿದ್ದರಾಮಯ್ಯನವರು ಹೇಳಿದರೆ 50,000ದಷ್ಟು ಹುದ್ದೆಗಳಿವೆ ಅಂತೇಳಿ ಭರ್ತಿ ಆಗಲಿಕ್ಕೆ. ಈ 50,000 ಹುದ್ದೆಗಳಾದರೆ 50,000 ಹುದ್ದೆಗಳನ್ನು ಇವರು ನೀಡಿದರೆ 50,000 ಕುಟುಂಬಗಳು ಇಲ್ಲಿ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. 50,000 ಕುಟುಂಬ ಬೆಳೆದರೆ ಸಮಾಜ ಬೆಳೆಯುತ್ತೆ, ರಾಜ್ಯ ಬೆಳೆಯುತ್ತೆ, ದೇಶ ಬೆಳೆಯುತ್ತೆ. ಹಾಗಾಗಿ ಸರ್ಕಾರದೊಂದಿಗೆ ನಾವು ಹೇಳ್ತಾ ಇರುವಂತಹದ್ದು SIR ಅನ್ನು ಕೂಡ ತರಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಬಿಜೆಪಿ ಸರ್ಕಾರ NRC ಮತ್ತು CAಯಲ್ಲಿ ಸೋತು ಸುಣ್ಣವಾದ ನಂತರ ಅದರ ಹೋರಾಟಗಾರರನ್ನು, ಅಮಾಯಕ ನಾಯಕರುಗಳನ್ನು, ಅಂದು ಇದರ ವಿರುದ್ಧ ನಿಂತವರನ್ನು ಜೈಲಿಗೆ ಅಟ್ಟಿದ ನಂತರ ಅವರೆಲ್ಲರನ್ನ ಬಂಧನದಲ್ಲಿ ಇರಿಸಿಕೊಂಡು ಈಗ SIR ಅನ್ನು ತರಲಿಕ್ಕೆ ಹೊರಟಿದೆ. ಆ ಮೂಲಕ ದಲಿತರ, ಅಲ್ಪಸಂಖ್ಯಾತರ, ಆದಿವಾಸಿಗಳ ಏನು ಮತದಾನ ಮಾಡುವಂಥ ಹಕ್ಕೇನಿದೆ ಅದನ್ನು ಕಸಿದುಕೊಳ್ಳುವಂಥ, ಅವರ ನಾಗರಿಕತೆಯನ್ನು ಕಸಿದುಕೊಳ್ಳುವಂಥ ಒಂದು ಹುನ್ನಾರದ ಭಾಗವಾಗಿ SIR ಅನ್ನು ತರ್ತಾ ಇದೆ. ಈಗಾಗಲೇ ಭಾಳಷ್ಟು ರಾಜ್ಯಗಳಲ್ಲಿ ಇದು ಜಾರಿಯಾಗಿದೆ. ನಾವು ಕರ್ನಾಟಕ ಸರ್ಕಾರದಲ್ಲಿ ಹೇಳುವಂಥದ್ದು SIR ಅನ್ನು ಒಪ್ಪಿಕೊಳ್ಳಬಾರ್ದು, ಕರ್ನಾಟಕದಲ್ಲಿ ಜಾರಿಗೊಳಿಸುವುದಿಲ್ಲ, ಯಾವುದೇ ಕಾರಣಕ್ಕೆ ನಾವು ಜಾರಿಗೊಳಿಸುವುದಿಲ್ಲ ಅನ್ನುವಂಥ ನಿರ್ಣಯವನ್ನು ಕೈಗೊಳ್ಳಬೇಕಂತೇಳಿ ಇಷ್ಟು ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಈಗಾಗಲೇ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಮಾತಿಗೆ ಬದ್ಧ ಆಗಿರಬೇಕು, ಸರ್ಕಾರ ಜನಪರವಾದಂಥ ನಿಲುವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ಈ ಒಂದು ಬೇಡಿಕೆಯನ್ನು ನಾವು ಸುವರ್ಣಸೌಧದ ಮುಂದೆ 15 ತಾರೀಕಿನಂದು ಸಾವಿರಾರು ಜನರನ್ನು ಸೇರಿಸಿಕೊಂಡು ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಎಚ್ಚೆತ್ತುಕೊಳ್ಳೋದಿದ್ರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ
ಬೆಂಗಳೂರಿನ ವಿಧಾನಸೌಧದ ವಿಧಾನಸೌಧದವರೆಗೂ ಕೂಡ ಹೋಗುವುದರಲ್ಲಿ ಸಂಶಯ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಮುಖ್ಯಮಂತ್ರಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇರುವಂತಹದ್ದು, ನಾನು ಅಹಿಂದ ನಾಯಕ, ನಾನು ಜನಪರವಾದಿ, ನ್ಯಾಯಪರವಾದಿ, ಸಾಮಾಜಿಕ ನಾಯಕ ಅಂತೇಳಿ ಜಂಬ ಕೊಚ್ಚಿಕೊಳ್ಳುವುದಲ್ಲ, ಅದನ್ನು ಮಾಡಿ ತೋರಿಸಬೇಕು. ನಿಮ್ಮ ಮಾತಿಗೆ ಬದ್ಧರಾಗಿರಬೇಕು.